हम ठहरे हुए हैं बीजापुर के सिविल हॉस्पिटल में। सुबह सुबह 9 बजे जो है एक 2 व्हीलर जो रेडियो केंद्र के पास जो है एक्सीडेंट का नज़र आता है और वो जो है मुस्तकीम 27 साल मुस्तकीम वहाँ पर जो एक्सीडेंट के मौके पर पाया जाता है और उसकी 2 व्हीलर गाड़ी पूरी तरह से डैमेज नज़र आती है। जब पुलिस स्टेशन को ख़बर मिलती है तो गांधी चौक जो मुस्तकीम के वालिद हैं, जो गांधी चौक क्राइम ब्रांच में PSI हैं कुडगी साहब, तो जब वो पहुंचते हैं तो देखते हैं कि ये उन्हीं का बेटा है। तो जब जैसे तैसे लेके सिविल हॉस्पिटल पहुंचते हैं और सिविल हॉस्पिटल में वो एडमिट होते हैं और उन्हें लाया जाता है, लेकिन यहाँ पर जब सिविल हॉस्पिटल पहुँचते उनका दम निकल जाता है और यहाँ पर उन्हें मृत्यु घोषित किया जाता है। आप मेरे पीछे देख सकते हैं सिविल हॉस्पिटल में और ज़्यादा जानकारी हम लेने की कोशिश करेंगे। ಮಗನ ಜೊತೆ ರೀ ನಮ್ಮ ಮಗನ ಜೊತೆ ಇದು ಮಾಡ್ಯಾರ, ಪ್ರೀತಿ ಮಾಡ್ಯಾಳ ಹುಡುಗಿ। ಪ್ರೀತಿ ಮಾಡಿನ 2 ವರ್ಷದಿಂದ ಪ್ರೀತಿ ಮಾಡ್ಯಾನ ಅದ್ರ ಸಂಬಂಧ ಹುಡುಗಿ ಲಗ್ನ ಮಾಡಿಕೊಡು ಅಂತ ಅಪ್ಪಗೆ ಭಾಳ ಹೇಳ್ಯಾರ। ಹೇಳಿದ ಅಪ್ಪ ಹೊಡೆ ಬಿಡಿ ಮಾಡ್ಯಾನ ರೀ, ಅವ್ನ ತಮ್ಮ ಹೊಡೆ ಬಿಡಿ ಮಾಡ್ಯಾನ ಅವ್ರು ಇರಲಿ ಅಂತ ಸುಮ್ಮ ಕೂತಾರೆ। ಹಿಂದಾಗಡೆ ಅವ್ರ ದೋಸ್ತರಿಗೆ ಹೇಳ್ಯಾರ ರೀ, ದೋಸ್ತರು ಹಂಗೆ ಹೇಳ್ಯಾರ ಅವ್ರಿಗೆ ಯಾಕೆ ಹೇಳಿ ಅಂತ ಬಡಿ ಬಿಡಿ ಭಾಳ ಮಾಡೋಣ ನಮ್ಮ ಹುಡುಗರಿಗೆ ಹೇಳ್ಯಾರ ರೀ। ನಾವು ಕರ್ಕೊಂಡು ಹೋಗಿ ಸಾಯ್ತೀನಿ, ಜೀವದ ಇದು ಐತಿ ನನಗೆ, ಬೆದರಿಕೆ ಐತಿ ನನಗೆ, ಜೀವ ನಾ ಸಾಯ್ತೀನಿ ಇರೋಂಗಿಲ್ಲ, ನಮ್ಮ ಅಣ್ಣ ನಮ್ಮ ಅಪ್ಪ ನಮ್ಮ ತಮ್ಮ ನನ್ನ ಬಿಡೋಂಗಿಲ್ಲ ಅಣ್ಣ, ಅಸಲಾಗಿ ನಮ್ಮ ಮನೆಯ ನಮ್ಮ ಅಣ್ಣ ಕಾಕಾಗಳು ಬಿಡೋಂಗಿಲ್ಲ, ಅಸಲಾಗಿ ಕರ್ಕೊಂಡು ಹೋಗಿರ್ತಾನೆ ನಮ್ಮ ಹುಡುಗ ಒಳ್ಳೆ ಅಂತ ಭಾಳ ಇದು ಮಾಡಂದ್ರೆ ನಾ ಲಗ್ನ ಆಯಿತು, ಪ್ರೀತಿ ಆದಮೇಲೆ ಲಗ್ನ ಮಾಡ್ಕೊಂಡು ನಮ್ಮ ಬೀಗರ ಬಲ್ಲಿ ಅಲ್ಲಿ ಇದ್ರಿ ಮಿರದಾಗ ವಡ್ಡಿ ಅಂತ ಊರು ಐತಿ ಮಿರದಾಗ, ಅಲ್ಲಿ ಇದ್ರೆ ಅಲ್ಲಿಂದ ಬಂದು ಈಗ ಮನೆ ಇಲ್ಲ ಅಂತ ಹೇಳ್ರಿ, ಊರಾಗ ಎಲ್ಲರೂ ಅವ್ರಿಗೆ ಮನೆ ಇಲ್ಲ, ಹಳಿ ಮನೆ ಇದ್ರೆ ಮನೆ ಕಟ್ಟಿಲ್ಲ ಅಂತ ನಾನು ಅದೇ ಸಂಬಂಧ ನಾವು ಮನೆ ಕಟ್ಟು ಚಲೋ ಮಾಡಿವ್ರಿ, ಮನೆ ಇಲ್ಲ ನಾನು ಈಗ ಅವ್ರ ಮನೆ ನಾವು ಉಣಿಬಿಟ್ಟು ಅವ್ರ ಸಂಬಂಧ ನಮ್ಮ ಉಣಿಬಿಟ್ಟು ರೀ, ನಮ್ಮ ದೂರದು 5 ಕಿಲೋಮೀಟ್ರ್ ಮನೆ ಕಟ್ಟಾಕತ್ತೀವಿ, ಆ ಮನೆ ಕಟ್ಟೋ ಸಂಬಂಧ ಹುಡುಗ ಕರ್ಸಿದ್ರಿ। ಲಗ್ನಾಗಿ ಎಷ್ಟು ತಿಂಗಳು? ಲಗ್ನ ಆಗಿ 6 ತಿಂಗಳ ಮೇಲೆ ಐತೆ ರೀ, 6 ತಿಂಗಳು ಆಯಿತು, 6 ತಿಂಗಳ ಮೇಲೆ ಆಗ್ಯದ। ಇದ್ದಕ್ಕಿಂತ ಏನಾಯ್ತು ರೀ? ಮತ್ತೆ ಏನು ಹೇಳ ನಮ್ಮ ಆಫೀಸರ್ಸ್ ಹೇಳಿದಾಗ ಅವ್ರ ವಯಸ್ಸಾಗ್ಯದ, ಲಗ್ನ ಆಗ್ಯದ, ಅವ್ರು ಬಿಟ್ಬಿಡಪ್ಪ ಇದು ಮಾಡಲ್ಲ, ನಿಮ್ಮ ಪಾಡಿಗೆ ನೀವು ನಮ್ಮ ಪಾಡಿಗೆ ನಮ್ಮ ಅವ್ರಿಗೆ ಹೇಳ್ಯಾರ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತ ಹೇಳ್ಯಾರ। ಎಲ್ಲ ಕಡೆ ಭಾಳ ಕಡೆ ಹಿಂಗೆ ಆಗತ್ತೆ ಇಲ್ಲ ಈ ವಿಷಯ ಇಂಥ ಘಟನೆಗಳು ಭಾಳ ಕಡೆ ಭಾಳ ಮನ್ಯಾಗ ಆಗವ, ಏನು ಮಾಡೋಕ್ಕಾಗಿಲ್ಲ, ಅವ್ರ ವಯಸ್ಸಾಗ್ಯದ ಏನು ಮಾಡೋಕ್ಕಾಗಿಲ್ಲ ಅಂತ ಹೇಳ್ಯಾರ। ಅವ್ರು ವಾರ್ನಿಂಗ್ ಮಾಡ್ಯಾರ, ಅವ್ರಿಗೆ ವಾರ್ನಿಂಗ್ ಮಾಡಿದ್ರೆ ಅವರು ಕೇಳಿಳ್ರಿ ಅವರು। ಈಗ ಆಯಿತು, ಮರ್ಡರ್ ಆಗಿತ್ತು, ಏನು ಆಕ್ಸಿಡೆಂಟ್ ಆಗಿತ್ತು? ಮರ್ಡರ್ ಮಾಡ್ಸ್ಯಾರ, ಇಡೀ ಊರಿಗೆ ಹೇಳ್ಯಾರ ಅವರು, ಮರ್ಡರ್ ಮಾಡ್ತೀವಿ ನಮ್ಮದು ಭಾಳ ಮಂದಿ ಮರ್ಡರ್ ಮಾಡ್ತೀವಿ ಅಂತ ಹೇಳ್ರಿ, ಇಡೀ ಊರಿಗೆ ಹೇಳ್ಯಾರ। ಏನು ಮಾಡೋದು ಈಗ ಈ ಭಾಳ ಮಂದಿಗೆ ಅನ್ಯಾಯ ಮಾಡ್ಯಾರ, ಅಂಜಿ ಅವ್ರ ಮೇಲೆ ಮರ್ಯಾದೆ ಮಂದಿ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅನ್ಯಾಯ ಭಾಳ ಮಂದಿ ಮೇಲೆ ಮಾಡ್ಯಾರ। ಯಾರು ಮಾಡ್ಯಾರ? ಹುಡುಗಿಯರ ಕಡೆಯಿಂದ ಹುಡುಗಿ ಅಪ್ಪ ಅವ್ರ ಅಣ್ಣ ತಮ್ಮರು ಅವ್ರ ಮಕ್ಕಳು ಭಾಳ ಮಾಡ್ಯಾರಿ। ಈಗ ಅಂಜಿ ಯಾರು ಕೆಲವು ಮಂದಿ ಅವ್ರು ಅಂಜಿ ಮನೆಗಳು ಬಿಟ್ಟಾರೆ, ಬಿಟ್ಟ ಹಿಂದೆ ಹೇಳ್ತಾರೆ, ಮುಂದೆ ಹೇಳಂಗಿಲ್ಲ ಅವ್ರ ಮುಂದೆ। ಕಂಪ್ಲೇಂಟ್ ಆಗಿತ್ತು? ಕಂಪ್ಲೇಂಟ್ ಕೊಡಾಕತ್ತಾರೆ, ನಮ್ಮ ಆಫೀಸರ್ ಆ್ಯಕ್ಷನ್ ತೊಗೋತಾರೆ ಅವ್ರ ಮೇಲೆ। ನಮ್ಮ ಡಿಪಾರ್ಟ್ಮೆಂಟ್ ಮುಸ್ತಕಿಮ್, ವಯಸ್ಸು 28 ಹಾಂ 28 ಅಂತ ರೀ, ಬಂಗಾರ ಅಂತ ಹುಡುಗ ನಮ್ಮದು। ನಮ್ಮ ಮನೆಯವರು ಕಳ್ಕೊಂಡ್ರು, ನಾವು BP ಶುಗರ್ ಆಗ್ಯದ ಇಲ್ಲ ಅಂತ ಹೇಳಿ, ಈಗ ರಿಟೈರ್ ಆಗೋ ಮುಂದೆ ಎಲ್ಲಿ ಕಿರಿಕಿರಪ್ಪ, ಶಾಂತಾಗಿ ನೆಮ್ಮದಿ ಇರು ಅಂತ ಹೇಳಿ ನಮ್ಮ ಆಫೀಸರು ನಮ್ಮ ಸಮಾಧಾನ ಹೇಳ್ಯಾರ। ನಮ್ಮ SP ಸರ್ ಒಳ್ಳೆಯವರು ಬಂದಾರ, ನಮ್ಮ ಇದಾಗ ಪೊಲೀಸ್ ಭಾಳ ಚಲೋದಂಗಿರಪ್ಪ, ಸಮಾಧಾನದಂಗಿರು, ಆರಾಮ ನಾ ಅದೀವ ಅಂತ ಹೇಳ್ಯಾರ। ಈಗ ಅವ್ರು ಡಿಪಾರ್ಟ್ಮೆಂಟಿಗೆ ಹೇಳಿ ಕೇಳಿ ಮಾಡ್ತಾರೆ, ಯಾರು ಮಾಡೋದು? ಯಾರು ಹೇಳಿ ಕೇಳಿ ಮಾಡೋಂಗಿಲ್ಲ, ಅವು ಮಾಡ್ಯಾನ್ರಿ, ಅವನಿಗೆ ಕಾನೂನಿಂದ ಏನು ಕ್ರಮ ತಗೋತಾರೆ। ಎಷ್ಟು ಗಂಟೆಗೆ ಆಯ್ತು ರೀ? ಟೀಚರ್ನ ನೌಕರಿಗೆ ಹೋಗಿಲ್ಲ, ಪುಕ್ಷಟಿ ಪುಟ್ಟಿ ಮಾಡ್ತಾ ಹೋಗ್ತಾರೆ ರೋಬ್ ಮತ್ತು ಇಸಾಕ್ ಶೇಖ್, ಅವನು ನೌಕರಿಗೆ ಹೋಗಿಲ್ಲ, ಅವನು ಪುಕ್ಷಟಿ ತುತ್ತು ಪದಾರ್ಥ ತಗೋತಾನೆ। ಇಬ್ಬರು ಫಿಸಿಕಲ್ ಟೀಚರ್ಸ್ ಅದಾರೆ, ಮತ್ತು ಇಬ್ಬರು ಇಲ್ಲಿಗೆ ಭಾಳ ಕಾಂಟ್ಯಾಕ್ಟ್ ದಂಧೆ ನಡೆಸ್ಯಾರ, ಬರೀ ನೌಕರಿ ಮಾಡೋಂಗಿಲ್ಲ, ಇದೇ ದಂಧೆ ಮಾಡ್ಕೊಂಡು ತಿರುಗಾಡ್ತಾರೆ। ಮತ್ತು ಭಾಳ ಮಂದಿಗೆ ಬಡವರಿಗೆ ದುಡ್ಡು ಸತ್ತವ್ರಿಗೆ ಮರ್ಯಾದೆ ಮಂದಿಗೆ ಭಾಳ ಅನ್ಯಾಯ ಮಾಡ್ಯಾರ, ಅಂಜಿ ಯಾರೂ ಕಂಪ್ಲೇಂಟ್ ಕೊಡೋಂಗಿಲ್ಲ, ಕೊಟ್ಟಿಲ್ಲ ಎಲ್ಲ ಸಲ ಕೊಡೋಂಗಿಲ್ಲ ಅಂಜಿ ಭಾಳ ಮಂದಿ ಅಂಜಿ ಅವ್ರ ಮೇಲೆ ಕಂಪ್ಲೇಂಟ್ ಯಾರು ಕೊಟ್ಟಿಲ್ರಿ। ಅದರ ಸಲಾಗಿ ನಮಗೆ ನಾವು ಡಿಪಾರ್ಟ್ಮೆಂಟ್ಗಳು ನಮಗೆ ಭಾಳ ಸಲ
ಭಾಳ ಅದು ಅಶ್ಲೀಲ ಮಾತಾಡೋದು ನಾ ಎಲ್ಲಿ ಹೋಗಲಿ ಅವ್ರ ಮಗ ನಮ್ಮ ಮಗ ಪ್ರೀತಿ ಮಾಡಿ ಹೋಗ್ಯಾರ ಅಂತ ಹೇಳಿ ಅವ್ರ ಮಗ ಬಾಯಿಲಿಂದ ಕೇಳಿರ್ಬೇಕಂದ್ರೆ ಅವ್ರ ಮಗಳ ಬಾಯಿಲಿಂದ ನಾವು ಹುಡುಗಿಗೆ ಮನ್ಯಾಗ ಹೇಳ ಆಕೆ ನಾವು 2 ವರ್ಷದಿಂದ ನಮ್ಮ ಮಗ ಹೇಳ್ಕೊತ ಬಂದಾಗ ಅವ್ರು ಕೇಳಿಲ್ಲ ಕೈಕೊಂಡು ಹಾಕಿ ಅವ್ನ ಹೆಸರು ಕೈದಾಗ ಬರ್ಕೊಂಡಾಳ ಮತ್ತು ಆ ಹುಡುಗಿ ಮನ್ಯಾಗ ಭಾಳ ಏನೋ ತಮ್ಮ ಅಪ್ಪ ಸಿಕ್ಕಾಪಟ್ಟಿ ಹೊಡ್ತಾರೆ ಹುಡುಗಿಗೆ 2 ವರ್ಷದಿಂದ ಅದು ಕಾರಣ ಹುಡುಗಿ ತಮ್ಮ ಅಪ್ಪನ ದೋಸ್ತಿಗೆ ಹೇಳ್ಯಾರ ಅಂಕಲ್ ನಮ್ಮ ಅಪ್ಪಗೆ ಹೇಳ್ದಂಗೆಲ್ಲ ಲಗ್ನ ಮಾಡಿಕೊಡ್ರಿ ಮುಸ್ಲಿಂ ಜೊತೆ ಅಂತ ಹೇಳಿ ಅವ್ರಿಗೆ ಯಾಕೆ ಹೇಳಿ ಅಂತ ಹೇಳಿ ಅವ್ರಿಗೂ ಸಿಕ್ಕಾಪಟ್ಟಿ ಅವ್ರು ಭಾಳ ಹುಡುಗಿ ಹೊಡ್ಯಾರ ಆ ಹುಡುಗಿ ನಾನು ಸಾಯ್ತೀನಿ ನಾನು ಕರ್ಕೊಂಡು ಹೋಗ್ರಿ ಅಂತ ಅಂದ್ರು ನಾನು ಸಾಯ್ತೀನಿ ಕರ್ಕೊಂಡು ಹೋಗ್ರಿ ನಾನು ಇಲ್ಲಿ ನಮ್ಮ ಮನೆ ಭಾಳ ನಮ್ಮ ಅಪ್ಪ ನಮ್ಮ ತಮ್ಮ ಭಯಂಕರ ಸಿಕ್ಕಾಪಟ್ಟಿ ಹೊಡ್ಯಾಕ ಕರ್ಕೊಂಡು ಹೋಗಿದಾಗ ನಮ್ಮ ಹುಡುಗ ಅವಾಗ ಕರ್ಕೊಂಡು ಹೋಗಿ ಅವರು ಲಗ್ನ ಮಾಡ್ಕೊಂಡಾರೆ ಕಲಬುರ್ಗಿ ಲಗ್ನ ಮಾಡ್ಕೊಂಡ್ರೆ ಬೆಂಗಳೂರದಾಗ ಲಗ್ನ ಮಾಡ್ಕೊಂಡು ಇವ್ರಿಗೆ ಹೊಡಿತೀನಿ ಕಡಿತೀನಿ ಬಡಿತೀನಿ ನಾವು ಮಿನಿಸ್ಟರ್ ಕೋರ್ಟ್ನಾಗ ಹೋಗಿ ಕಂಪೇರ್ ಕೊಟ್ಟರೆ ಹುಡುಗಿ ನಮ್ಮ ಜೀವದ ಬೇರೆಗೆ ನನ್ನ ಗಂಡರಿಗೆ ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಜೀವದ ಭಯಂಕರ ಸಿಕ್ಕಾಪಟ್ಟಿ ನಮ್ಮ ಇದು ಇದಾಗ್ತಿದ್ದಾರೆ ಮತ್ತು ಒಂದು ಬದಿ ಅಲ್ಲಿ ಹೊರಸ್ಬೇಕಂತ ಹೇಳಿ ಅಲ್ಲಿನೂ ಇದು ಮಾಡ್ಯಾನ್ರಿ ಪ್ರಯತ್ನ ಮಾಡ್ಯಾನ ಅಲ್ಲಿನೂ ಮಿನಿಸ್ದಾಗ ವಡ್ಡಿ ಅಂತ ಹೋಗೈತಿ ಅಲ್ಲಿ 3 ಕಿಲೋಮೀಟರ್ ನಮ್ಮ ದೊಡ್ಡ ಮಗಂದ್ರು ಅಲ್ಲೇ ಇದ್ದ ನಮ್ಮ ಮಗ ಅವ್ರದ್ದು ಅಲ್ಲೇ ಕನ್ಯಾ ಡಿಗ್ರಿ ಬಳಿ ಅವ್ರು ಇಟ್ಕೊಂಡು शेख फैमिली पूरी रो शेख रईस शेख अनवी शेख आतिफ शेख फहमीदा नारवल वो सभी जने मिला को मेरे हस्बैंड का एक्सीडेंट के लिए प्लीज इंसाफ दिलाओ। आपकी शादी कब हुई थी? 6 महीने पहले शादी हुई थी हमारी मर्जी से फोन भी सिखाया नहीं क्या नहीं मेरे हस्बैंड को इंसाफ दिलाओ प्लीज। ಮನೆಯಿಂದ ಬಿಟ್ಟಿರ್ತಾರೆ 8ಕ್ಕೆ ಇವರು ಲವ್ ಮ್ಯಾರೇಜ್ ಬೆಂಗಳೂರಲ್ಲಿ ಬಸವನಗುಡಿಯಲ್ಲಿ ಮಸೀದಿಯಲ್ಲಿ ಒಂದು ಇವರಿಗೆ ಮ್ಯಾರೇಜ್ ಆಗಿರುತ್ತೆ. ಮ್ಯಾರೇಜ್ ಆಗೋಣ ಅಲ್ಲಿಂದ ಇಲ್ಲಿ ಮಿರಾಜ್ ಕೋರ್ಟಲ್ಲಿ ಇವರು ಹಾಜರಾಗಿ DV ಆ್ಯಕ್ಟ್ ಇವ್ರಿಗೆ DV ಆ್ಯಕ್ಟ್ ಹಾಕಿರ್ತಾರೆ. ಇವ್ರ ತಂದೆ ಈ ಮಗಳು ಇವಳ ತಂದೆ ವಿರುದ್ಧ ರೌಫ್ ಶೇಖ್, ಅನೀಸ್ ಶೇಖ್, ಅತೀಫ್ ಶೇಖ್ ಮತ್ತು ರೈಸ್ ಉಸ್ಮಾನ್ ಶೇಖ್ ಮತ್ತು ಇಸಾಕ್ ಶೇಖ್ ಇವರು ಹಲವಾರು ಬಾರಿ ಕೊಲೆ ಪ್ರಯತ್ನ ಮಾಡಿರ್ತಾರೆ ಅಲ್ಲಿ ಮಿರಾಜಲ್ಲಿ. ಮತ್ತು ಮಕ್ಸೂದ್ ಭೋಕ್ರೆ ಅನ್ನೋನು ಇವನು ಅಲ್ಲಿ ರಿವಾಲ್ವರ್ ಮತ್ತು ಗಾಂಜಾ ಬ್ರೌನ್ ಶುಗರು MDM ಇಡೋಕ್ಕೆ ನಮ್ಮ ಮಾವನ ಗಾಡಿಯಲ್ಲಿ ಟ್ರೈ ಮಾಡಿರ್ತಾರೆ. ಅದು ಮಿರಾಜ್ ಟೌನಲ್ಲಿ ಶಹರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 300/2000 FR ಆಗಿರುತ್ತೆ, 2021 FR ಆಗಿರುತ್ತೆ. ಆ ಇದರಲ್ಲಿ ಒಂದಿಬ್ಬರು ಅಕ್ಬರ್ ಅನ್ನೋ ಅರೆಸ್ಟ್ ಆಗಿರ್ತಾನೆ. ಮಕ್ಸೂದ್ ಬಕ್ರೆ ಅವನು ಜಾಮೀನು ಮೇಲೆ ಹೊರಗೆ ಬಂದಿರ್ತಾನೆ. ಮತ್ತು ಇವರು ಹಲವಾರು ಬಾರಿ ಅಟೆಂಪ್ಟ್ ಅಲ್ಲೇ ಮಾಡ್ತಿರ್ತಾರೆ. ಅಲ್ಲಿಂದ ನಾನು ಇಲ್ಲಿ ಕರ್ಸ್ಕೊಂಡು ಬಂದು ಕೆಲವೊಬ್ಬರು ಮಧ್ಯಸ್ಥಿಕೆಯಲ್ಲಿ ಸೆಟಲ್ಮೆಂಟ್ ಮಾಡಿಸ್ತೀನಿ. ಮೊಹಮ್ಮದಲ್ಲಿ ಪಠಾಣ್ ಅವರು ಮತ್ತು ಇವರು ಎಲ್ಲ ಕೂಡಿ ಸೆಟಲ್ಮೆಂಟ್ ಮಾಡಿಸ್ತೀನಿ ನಮ್ಮ ತಮ್ಮನಿಗೆ ತಂದು ಇಲ್ಲಿ ಇಟ್ಟಿದ್ದೆ. ನಮ್ಮ ತಮ್ಮ ಇಲ್ಲಿ ಮನೆ ಕಟ್ಟುವಾಗ ಬೆಳಿಗ್ಗೆ ಇವತ್ತು 8 ಗಂಟೆಗೆ ಮನೆಗೆ ನೀರು ಹೊಡೆಯಕ್ಕೆ ಹೋಗಿದ್ದ. ನೀರು ಹೊಡೆಯುವಾಗ ಇವರು ಮೊದಲಿಂದ ಪಿತೂರಿ ಕಾನ್ಸ್ಪಿರೆನ್ಸಿ ನಡೀತಾ ಇತ್ತು. ಇದು ನಮ್ಮ ತಮ್ಮನಿಗೆ ಹೊಡೆದ ನಡೀತಾ ಇತ್ತು. ಅವನಿಗೆ ಬರೀ ಈಗೋ ಹಟ್ ಅವ್ನ ಮಗಳು ನೋಡ್ತಾ ಇಲ್ಲ. ಈಗ ಸ್ಟಿಲ್ ಈ ಮಗಳೀಗ 6 ತಿಂಗಳು ಪ್ರೆಗ್ನೆಂಟು. ಸ್ಟಿಲ್ ನಾವು ಈಗ ಅವಳು 6 ತಿಂಗಳು ಪ್ರೆಗ್ನೆಂಟ್ ಇದ್ದಾಳೆ. ಅವ್ದು ಏನು ನೋಡಲಿಲ್ಲ. ಅವ್ನು ಕಾನ್ಸ್ಪಿರೆನ್ಸಿ ಮಾಡಿ ನಮ್ಮ ತಮ್ಮನಿಗೆ ಕೊಲೆ ಮಾಡಿದ್ದಾನೆ. ಈಗ ಈ ಕೊಲೆ ಹಿಂದೆ ಯಾರು ಕೈ ಮಾಡ್ಯಾರ? ಇವ್ರ ಕೊಲೆ ಹಿಂದೆ ಇವ್ರು ಹೇಳ್ದಲ್ಲ ಸರ್, ಇವರು ರೌಫ್ ಮೊಹಮ್ಮದ್ ಶೇಖ್, ಅತೀಫ್ ಶೇಖ್, ಅನೀಸ್ ಶೇಖ್, ಇಸಾಕ್ ಶೇಖ್ ಮತ್ತು ಇವ್ರ ಶೇಖ್. ಇದಕ್ಕೆ ಕಾರಣ ಹಳೆ ವೈಷಮ್ಯ ಮತ್ತು ಇವರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದಾಳೆ ಅವನ ಮಗಳಿಗೆ. ಅವನ ಮಗಳಾಗಿ ನಮ್ಮ ತಮ್ಮನಿಗೆ ಮಾಡ್ಕೊಂಡಿದ್ಲು. ನಾವು ಈ ಲವ್ ಮ್ಯಾರೇಜ್ ನಾವು ಅಗೇನ್ಸ್ಟ್ ಇದ್ದೇವೆ ಸರ್. ಅಗೇನ್ಸ್ಟ್ ಇದ್ರು ಅವಳಿಬ್ಬರು ಇಷ್ಟಪಟ್ಟಿದ್ರು, ಅವ್ರು ಮಾಡ್ಕೊಂಡಿವ್ ಸರ್. ಇದು ಈ ಮದುವೆ ಅವ್ರಿಗೆ ಇಷ್ಟ ಇರಲಿಲ್ಲ ಸರ್. ಅದು ಇಷ್ಟ ಇರಲಿಲ್ಲ ಅಂತ ನಿಮ್ಮ ಅವನ ಹಳೆಯ ಮೇಲೆ ಈ ಕೊಲೆ ಮಾಡಿದ್ದಾರೆ ಅಥವಾ ಈ ಆಕ್ಸಿಡೆಂಟ್ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಪುರಾವೆಗಳು ಎವಿಡೆನ್ಸ್ ಸಾಕಷ್ಟಿದೆ ಸರ್. ಇದು ಇವರು ಸುಳ್ಳು ಹೇಳೋಣ 164 ಸ್ಟೇಟ್ಮೆಂಟ್ ಮಾಡಿದ್ರು ಸರ್. ಇದು ಬಿಜಾಪುರ ಕೋರ್ಟ್ನಲ್ಲಿ 164 ಸ್ವಇಚ್ಛೆಗೆ ಜಡ್ಜ್ ಮುಂದೆ ಹೇಳಿದ್ದಾರೆ, ನಾನಾಗಿ ಮದುವೆ ಮಾಡ್ಕೊಂಡಿದ್ದೀವಿ, ನಾನಾಗಿ ಚೆನ್ನಾಗಿದ್ದೇವೆ, ನನಗೆ ಇರಲು ಬಿಡಿ ಅಂತ ಇವಳು ಕೇಳಿಕೊಂಡ. ಅಲ್ಲಿ
लेकिन यहाँ पर मामला ये हो रहा है कि मुस्तकीम के जो पेरेंट्स हैं वो बता रहे हैं कि ये एक्सीडेंट नहीं है, मर्डर है और जानबूझ के जो है इस हमारे बच्चों को मर्डर किया गया है और इसकी तफ्तीश करने की भी उन्होंने मांग कर रही हैं। और अब ये मामला देखना है कि पुलिस की छानबीन के बाद ही पता लगता है कि ये एक्सीडेंट है या मर्डर है, अभी देखना बाकी है।